ತಮ್ಮೆಲ್ಲರನ್ನು ಕೂಡ ಈ ಪವಿತ್ರ ಆರಾಧನೆಗೆ ನಾವು ಪ್ರೀತಿಯಿಂದ ತ್ರೈಕ ದೇವರ ಹೆಸರಿನಲ್ಲಿ ಸ್ವಾಗತಿಸ್ತೇವೆ. ಭಾಗವಹಿಸಿರುವಂಥ ತಮ್ಮೆಲ್ಲರನ್ನು ಕೂಡ ನಾವು ಪ್ರೀತಿಯಿಂದ ವಂದಿಸುತ್ತೇವೆ. ನಾವು ಈ ತಿಂಗಳಲ್ಲಿ ಸುವಾರ್ಥ ಸೇವೆ ಸಂಧಾನದಂತೆ ಅನ್ನುವಂಥ ವಿಷಯದಲ್ಲಿ ಧ್ಯಾನ ಮಾಡುತ್ತಾ ಇದ್ದೇವೆ. ಮತ್ತು ಈ ದಿನ ಪ್ರತ್ಯೇಕವಾಗಿ ಕರ್ತನ ಭೋಜನ, ಸಮಾಧಾನದ ಗುರುತು, ದ ಲಾರ್ಡ್ಸ್ ಸಪರ್, ಸೈನ್ ಆಫ್ ಪೀಸ್, ಇದರ ವಿಷಯವಾಗಿ ಧ್ಯಾನ ಮಾಡ್ತಾ ಇದ್ದೇವೆ. ನಾನಾದರೂ ಅವುಗಳಿಗೆ ಜೀವ ಇರಬೇಕೆಂತಲೂ ಅದು ಸಮೃದ್ಧಿಯಾಗಿ ಇರಬೇಕೆಂತಲೂ ಬಂದೆನು. ಪ್ರಾರ್ಥನೆ ಮಾಡೋಣ. ಪರಮ ಪ್ರೀತಿಯುಳ್ಳಂಥ ದೇವರೇ, ಸಮೃದ್ಧಿಯಾದ ಪರಿಪೂರ್ಣವಾದಂಥ ಜೀವನವನ್ನು ನಮಗೆ ವಾಗ್ದಾನ ಮಾಡಿರುತ್ತೆ. ಈ ಜೀವನದಲ್ಲಿ ನಾವು ಪಾಲ್ಗೊಳ್ಳುವಂತೆ, ಇದನ್ನು ಆಚರಿಸುವಂತೆ ಈ ಆರಾಧನೆ ಮೂಲಕವಾಗಿ ಮತ್ತೊಂದು ಅವಕಾಶವನ್ನು ನಮಗೆ ದಯಪಾಲಿಸಿಕೊಡುತ್ತಾ ಇದೆ. ನಮ್ಮೆಲ್ಲರ ಸಂಗಡ ನೀನು ಪ್ರಸನ್ನಾಗಿದ್ದು ಈ ಆರಾಧನೆ ಮೂಲಕವಾಗಿ ಮಹಿಮೆಯಿಂದ ಬೇಕೆಂದಾಗಿ ಪ್ರಭು ರಕ್ಷಕನಾಗಿರುವಂಥ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾವು ಪ್ರಾರ್ಥನೆಯನ್ನು ಬೇಡಿದ್ದೇವೆ. ಆಮೇಲೆ ನಮ್ಮೊಂದಿಗೆ ಸಂಗೀತಗಳಲ್ಲಿ 187ನೇ ಸಂಗೀತವನ್ನು ಹಾಡಿಕೊಳ್ಳೋಣ. ನನ್ನ ಪ್ರಾಣ ಶೋಭೆಗೊಂಡು ಪಾಪವನ್ನು ಹೇಸಿಕೊಂಡು ಬಾರೋ ಶುದ್ಧ ಬೆಳಕಾಗಿ.
ದೇವರನ್ನು ಸ್ತುತಿಸೋಣ. ಈ ಮುಂದಿನ ಪ್ರಾರ್ಥನೆಯಲ್ಲಿ ನಮ್ಮೊಂದಿಗೆ ಅನುಸರಿಸ್ರಿ. ಕರುಣಾಳು ದೇವರೇ, ಮೋಶೆಯ ಮೂಲಕ ದೇವರ ಒಡಂಬಡಿಕೆಯ ಮಾತುಗಳನ್ನು, ಆಜ್ಞೆಗಳನ್ನೆಲ್ಲ ತಿಳಿಸಿದಿ. ನಾವು ದೇವರ ಮಾತುಗಳನ್ನೆಲ್ಲ ಅನುಸರಿಸಿ ನಡೆಯುವೆವು. ಕರ್ತನಾದ ಯೇಸು ಕ್ರಿಸ್ತನೇ, ನೀನು ಒಡಂಬಡಿಕೆಯ ರಕ್ತದ ಮೂಲಕ ನಮ್ಮ ಪಾಪಗಳನ್ನೆಲ್ಲ ಕ್ಷಮಿಸುವುದಾಗಿ ವಾಗ್ದಾನ ನೀಡಿದಿ. ನಾವು ಒಡಂಬಡಿಕೆಯ ರಕ್ತದ ವಾಗ್ದಾನಕ್ಕಾಗಿ ಸ್ತೋತ್ರ ಹೇಳುತ್ತೇವೆ. ಜೀವ ಸ್ವರೂಪನಾದ ದೇವರೇ, ನಿನ್ನ ದೇಹ ರಕ್ತಗಳನ್ನು ಸ್ವೀಕರಿಸುವುದರ ಮೂಲಕ ನಮಗೆ ಸಂಧಾನದ ಮತ್ತು ನಿತ್ಯ ಜೀವದ ವಾಗ್ದಾನವನ್ನು ದಯಪಾಲಿಸಿದೆ. ನಮಗೆ ಜೀವ ಕೊಡುವ ದೇವರಾತ್ಮನ ವರಗಳಿಗಾಗಿ ಸ್ತುತಿಸುತ್ತೇವೆ. ಪ್ರೀತಿ ಸ್ವರೂಪನಾದ ದೇವರೇ, ನಾವು ಆದಿಕ್ರೈಸ್ತ ಸಭೆಯ ಮಾದರಿಗಳಾದ ಬೋಧನೆ, ಅನ್ಯೋನ್ಯತೆ, ರೊಟ್ಟಿ ಮುರಿಯುವುದು, ಪ್ರಾರ್ಥನೆಗಳಿಗಾಗಿ ಸ್ತುತಿಸುತ್ತೇವೆ. ನಾವು ಸಮುದಾಯವಾಗಿ ನಮ್ಮ ಬದುಕು, ನಂಬಿಕೆಗಳಿಗಾಗಿ ವಂದಿಸುತ್ತೇವೆ. ಕೃಪಾಭರಿತನಾದ ದೇವರೇ, ನಾವು ನಿನ್ನ ಪಾತ್ರೆಯಲ್ಲಿ ಪಾಲುಗಾರರಾಗುವ ಭಾಗ್ಯಕ್ಕಾಗಿ ಸ್ತುತಿಸುತ್ತೇವೆ. ಅನೇಕರಾಗಿರುವ ನಾವು ಒಂದೇ ದೇಹದಂದಿದ್ದೇವೆ. ಆಮೆನ್. ನಮ್ಮ ಪಾಪಗಳನ್ನು ದೇವರ ಮುಂದೆ ಅರಿಕೆ ಮಾಡೋಣ. ಕೀರ್ತನೆಗಳ ಸಂಗ್ರಹ 32ನೇ ಅಧ್ಯಾಯ ಮೊದಲಿನ 2 ವಚನಗಳನ್ನು ನಾನು ಓದುವಾಗ ನಾವು ಈ ಪ್ರಾರ್ಥನೆಯನ್ನು ಹೇಳೋ ಮೊದಲು ಸಿದ್ಧ ಮಾಡಿಕೊಳ್ಳೋಣ. ಯಾವನ ದ್ರೋಹವು ಪರಿಹಾರವಾಗಿದೆಯೋ, ಯಾವನ ಪಾಪವು ಕ್ಷಮಿಸಲ್ಪಟ್ಟಿದೆಯೋ ಅವನೇ ಧನ್ಯನು. ಯೆಹೋವನು ಯಾವನ ಲೆಕ್ಕಕ್ಕೆ ಅಪರಾಧವನ್ನು ಎಣಿಸುವುದಿಲ್ಲವೋ, ಯಾವನ ಹೃದಯದಲ್ಲಿ ಕಪಟವಿರುವುದಿಲ್ಲವೋ ಅವನು ಧನ್ಯನು. ಮುಂದಿನ ಪ್ರಾರ್ಥನೆಯನ್ನು ಒಟ್ಟಾಗಿ ಅರಿಕೆ ಮಾಡೋಣ. ದಯಾಳು ಕರ್ತನೆ, ನೀನು ನಮ್ಮ ಪಾಪಗಳನ್ನು ಕ್ಷಮಿಸಲು ಅಧಿಕಾರವನ್ನು ಹೊಂದಿದಿ. ನಾವು ಪ್ರಾರ್ಥಿಸುವಾಗ ನಮ್ಮ ಬಾಯಿಯಲ್ಲಿ ಯೇಸು ಕ್ರಿಸ್ತನನ್ನು ಕರ್ತನಾಗಿ ಅರಿಕೆ ಮಾಡಿ ಅದನ್ನೇ ಹೃದಯದಲ್ಲಿ ನಂಬಿದರೆ ನಾವು ಸಂಧಾನಗೊಂಡು ನೀತಿವಂತರಾಗಿ ಬಾಳುವಂತಹ ಅವಕಾಶಗಳನ್ನು ನಮಗೆ ನೀಡು. ನಾವು ನಮ್ಮ ವೈಯಕ್ತಿಕ ಮತ್ತು ಸಾಮಾಜಿಕ ಸಂಬಂಧಗಳಲ್ಲಿ ಯಾವ ತಾರತಮ್ಯಗಳೂ ಇಲ್ಲದೆ ಬದುಕಲು ಸಹಾಯಿಸು. ಯಾಕಂದರೆ ನಾವೆಲ್ಲರೂ ಪಾಪಿಗಳೇ, ಎಲ್ಲರೂ ದೇವರ ಮಹಿಮೆಯನ್ನು ಕಳೆದುಕೊಂಡವರೇ. ನಾವು ದುಷ್ಟತನ, ಕೆಡುಕುತನ ಎಂಬ ಹುಳಿ ಹಿಟ್ಟನ್ನು ವರ್ಜಿಸಿ ಪರಿಶುದ್ಧತೆ ಮತ್ತು ಸತ್ಯತೆ ಎಂಬ ಹುಳಿಯಿಲ್ಲದ ಹೊಸ ರೊಟ್ಟಿಯನ್ನು ತಿಂದು ಯೇಸು ಕ್ರಿಸ್ತನಲ್ಲಿರುವ ಸಮಾಧಾನವನ್ನು ಹೊಂದಿ ಪರಸ್ಪರ ಹಂಚಿ ಆಚರಿಸುವಂತೆ ನಮ್ಮನ್ನು ನಡೆಸು. ಆಮೆನ್. ನಾವು ಕ್ರಿಸ್ತನ ಮೂಲಕ ದೇವರೊಂದಿಗೆ ಸಮಾಧಾನದ ಅನುಭವದಲ್ಲಿ ಜೀವಿಸೋಣ. ಕ್ರಿಸ್ತನ ರಾಯಭಾರಿಗಳಾಗಿ ದೇವರಿಗೆ ಸಮರ್ಪಕವಾದ ನೀತಿ ಸ್ವರೂಪಿಗಳಾಗುವಂತೆ ದೇವರು ನಮ್ಮನ್ನು ನಡೆಸಲಿ. ಆಮೆನ್. ನಮ್ಮ ಧ್ಯಾನಕ್ಕಾಗಿ ಆರಿಸಿಕೊಂಡಿರುವಂಥ ವಾಕ್ಯ ಭಾಗ ಮಾರ್ಕನು ಬರೆದಂಥ ಸುವಾರ್ತೆ 14ನೇ ಅಧ್ಯಾಯ 17ರಿಂದ 25 ವಚನಗಳವರೆಗೆ. ಈ ದಿನದ ಆರಾಧನೆಗಾಗಿ ನೇಮಕವಾಗಿರುವ ವೇದ ಪಾರಾಯಣವು ಮಾರ್ಕನು ಬರೆದ ಸುವಾರ್ತೆ 14ನೇ ಅಧ್ಯಾಯ ವಚನಗಳು 17ರಿಂದ 25ರವರೆಗೆ. ಮಾರ್ಕನು ಬರೆದ ಸುವಾರ್ತೆ 14ನೇ ಅಧ್ಯಾಯ ವಚನಗಳು 17ರಿಂದ 25ರವರೆಗೆ. ಸಂಜೆಯಾದಾಗ ಆತನು 12 ಮಂದಿ ಶಿಷ್ಯರ ಸಂಗಡ ಬಂದನು. ಅವರು ಕೂತುಕೊಂಡು ಊಟ ಮಾಡುತ್ತಿರುವಾಗ ಯೇಸು, ನಿಮ್ಮಲ್ಲಿ ಒಬ್ಬನು ನನ್ನನ್ನು ಹಿಡುಕೊಡುವನು, ಅವನು ನನ್ನ ಸಂಗಡ ಊಟ ಮಾಡುವವನೇ ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂದನು. ಆಗ ಅವರು ದುಃಖಿತರಾಗಿ ನಾನಲ್ಲವಲ್ಲ ಎಂದು ಒಬ್ಬೊಬ್ಬರೂ ಆತನನ್ನು ಕೇಳತೊಡಗಿದರು. ಆತನು ಅವರಿಗೆ, ಅವನು ನನ್ನ 12 ಮಂದಿಯಲ್ಲಿ ಒಬ್ಬನು, ನನ್ನ ಸಂಗಡ ಬಟ್ಟಲಲ್ಲಿ ಕೈ ಅದ್ದುವವನೇ. ಮನುಷ್ಯ ಕುಮಾರನು ಹೊರಟು ಹೋಗುತ್ತಾನೆ ಸರಿ, ಹಾಗೆ ಆತನ ವಿಷಯವಾಗಿ ಬರೆದದೆಯಲ್ಲ.
ಆದರೆ ಯಾವನು ಮನುಷ್ಯಕುಮಾರನನ್ನು ಹಿಡುಕೊಡುವನೋ ಅವನ ಗತಿಯನ್ನು ಏನು ಹೇಳಲಿ? ಆ ಮನುಷ್ಯನು ಹುಟ್ಟದಿದ್ದರೆ ಅವನಿಗೆ ಒಳ್ಳೆಯದಾಗಿತ್ತು ಎಂದು ಹೇಳಿದನು. ಅವರು ಊಟ ಮಾಡುತ್ತಿರುವಾಗ ಆತನು ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು ಅವರಿಗೆ ಕೊಟ್ಟು, ತಕ್ಕೊಳ್ಳಿರಿ, ಇದು ನನ್ನ ದೇಹ ಅಂದನು. ಆಮೇಲೆ ಪಾತ್ರೆಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಅವರಿಗೆ ಕೊಟ್ಟನು. ಅವರೆಲ್ಲರೂ ಅದರಲ್ಲಿ ಕುಡಿದರು. ಮತ್ತು ಆತನು ಅವರಿಗೆ, ಇದು ನನ್ನ ರಕ್ತ, ಇದು ಒಡಂಬಡಿಕೆಯ ರಕ್ತ, ಇದು ಬಹು ಜನರಿಗೋಸ್ಕರ ಸುರಿಸಲ್ಪಡುವ ರಕ್ತ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ನಾನು ದೇವರ ರಾಜ್ಯದಲ್ಲಿ ದ್ರಾಕ್ಷಾರಸವನ್ನು ಹೊಸದಾಗಿ ಕುಡಿಯುವ ದಿನದವರೆಗೂ ಅದನ್ನು ಇನ್ನು ಕುಡಿಯುವುದೇ ಇಲ್ಲ ಅಂದನು. ಇಲ್ಲಿಗೆ ವೇದ ಪಾರಾಯಣವು ಮುಕ್ತಾಯವಾಯಿತು. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡೋಣ. ಪ್ರೀತಿಯಲ್ಲಿಯೂ ಕೃಪೆಯಲ್ಲಿಯೂ ಐಶ್ವರ್ಯನಾಗಿರುವಂಥ ಕ್ರಿಸ್ತೇಸುವಿನ ತಂದೆಯಂತ ದೇವರೇ, ಮತ್ತೊಂದು ಅವಕಾಶ ನಮ್ಮ ಜೀವನಗಳಲ್ಲಿ ದಯಪಾಲಿಸಿಕೊಟ್ಟು ನಿನ್ನ ಪವಿತ್ರ ಆರಾಧನೆಯಲ್ಲಿ ಪಾಲ್ಗೊಳ್ಳುವಂತೆ, ನಿನ್ನ ವಾಕ್ಯವನ್ನು ಕೇಳುವಂತೆ ನಮ್ಮ ನಡೆಸ್ತಾ ಇದ್ವಿ. ನಮ್ಮ ಸಂಗಡ ಮಾತನಾಡು, ನಿನ್ನ ವಾಕ್ಯದ ಗೂಢಾರ್ಥಗಳನ್ನು ಗ್ರಹಿಸಲು ನಮ್ಮೆಲ್ಲರೂ ಕೂಡ ಬೇಕಾದಂಥ ಸಹಾಯವನ್ನು ಒದಗಿಸಿಕೊಡು. ಪ್ರಭು ರಕ್ಷಕನೂ ಆದಂಥ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಮ್ಮ ಪ್ರಾರ್ಥನೆಯನ್ನು ಬೇಡಿದ್ದೇವೆ, ಆಮೇನ್. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಾವು ಹಿಂದಿನ ಭಾನುವಾರದಲ್ಲಿ ಸಂಸ್ಕಾರಗಳ ಕುರಿತಾಗಿ ಧ್ಯಾನ ಮಾಡುವಂಥ ಪ್ರಾರಂಭದಲ್ಲಿ 2 ಸಂಸ್ಕಾರಗಳು ವಾಕ್ಯದಲ್ಲಿ ಆಧಾರವಾಗಿ ನಾವು ನೋಡ್ತೇವೆ. ಒಂದು ದೀಕ್ಷಾಸ್ಥಾನದ ಸಂಸ್ಕಾರ, ಎರಡನೇದು ಕರ್ತನ ರಾತ್ರಿ ಭೋಜನದ ಸಂಸ್ಕಾರ. ನಮ್ಮ ಈ ಸುವಾರ್ಥ ಸೇವೆಯ ತಿಂಗಳಲ್ಲಿ ನಮ್ಮ ಧ್ಯಾನದ ವಿಷಯ ಸುವಾರ್ಥ ಸೇವೆ ಸಂಧಾನದಂತೆ, ಅಂದರೆ ಮಿಷನ್ ಆಸ್ ರೆಕನ್ಸಿಲಿಯೇಷನ್, ಮತ್ತು ಯುಕರಿಸ್ಟ್ ಅಥವಾ ಕರ್ತನ ರಾತ್ರಿ ಭೋಜನ ಸಮಾಧಾನದ ಗುರುತು ಎಂಬುದಾಗಿ. ಮಾರ್ಕನು ಬರೆದಂಥ ಸುವಾರ್ತೆ 14ನೇ ಅಧ್ಯಾಯ 17ರಿಂದ 25 ವಚನಗಳು ನಮ್ಮ ಧ್ಯಾನದ ವಾಕ್ಯಭಾಗ. ಇವತ್ತು ವಿಶೇಷವಾಗಿ ಕರ್ತನ ರಾತ್ರಿ ಭೋಜನ ಸಂಸ್ಕಾರ ಅಥವಾ ಯುಕರಿಸ್ಟ್, ಥ್ಯಾಂಕ್ಸ್ ಗಿವಿಂಗ್ ಅಂತ ಹೇಳ್ತೇವೆ, ಸ್ತೋತ್ರವನ್ನು ಸಲ್ಲಿಸುವಂಥದ್ದು. ಯೇಸು ಕ್ರಿಸ್ತನು ಮಾಡಿರುವಂಥ ಆ ಒಂದು ಕಡೆಯ ಭೋಜನ. ಮತ್ತು ಪೌಲನು ಕೊರಿಂಥ ಸಭೆಗೆ ಬರೆಯುವಾಗ 1ನೇ ಕೊರಿಂಥ 11ನೇ ಅಧ್ಯಾಯ 22, 23, 24 ಈ ವಚನಗಳಲ್ಲಿ ನಾವು ಗಮನಿಸುವಾಗ ವಿಶೇಷವಾಗಿ ಕರ್ತನ ಭೋಜನ ಸಂಸ್ಕಾರ ಎಂಬುದಾಗಿ, ಅಂದರೆ ಅನೇಕ ರೀತಿಯ ದೇವರು ಅಥವಾ ಬೇರೆ ಬೇರೆ ರೀತಿಯ ಆರಾಧನೆಗಳ ಮಧ್ಯದಲ್ಲಿ ಯಾವ ರೀತಿಯಲ್ಲಿ ಕರ್ತನನ್ನು ಆರಾಧಿಸುವುದಾಗಿ ನೋಡುತ್ತೇವೆ. ಆದರೆ ವಿಶೇಷವಾಗಿ ನಾವು ಸುವಾರ್ತೆಗಳಲ್ಲಿ 4 ಸುವಾರ್ತೆಗಳಲ್ಲಿ ಕೂಡ ನಮ್ಮ ಪ್ರಭುವಾದಂಥ ಯೇಸು ಕ್ರಿಸ್ತನು ನಾವು ಯಾವ ರೀತಿಯಾಗಿ ಯಹೂದ್ಯ ಸಂಪ್ರದಾಯದಲ್ಲಿ ಇರುವಂಥ ಆ ಒಂದು ಪಸ್ಕದ ಭೋಜನದ ಆಧಾರದಲ್ಲಿ ಯೇಸು ಮಾಡಿದಂಥ ಕಡೆಯ ಭೋಜನ. ಇವತ್ತು ನಾವು ಸಮಾಧಾನದ ಕುರಿತಾಗಿ ಮಾತಾಡುವಾಗ, ಧ್ಯಾನ ಮಾಡುವಾಗ ಈ ಒಂದು ವಾಕ್ಯ ಭಾಗ ಬಹಳ ನಮಗೆ ಒಂದು ಮುಖ್ಯವಾದಂಥ ಹಿನ್ನೆಲೆಯನ್ನು ಕೊಡ್ತದೆ. ಪ್ರತ್ಯೇಕವಾಗಿ 17ರಿಂದ 21 ವಚನಗಳಲ್ಲಿ ಯೇಸುವಿನ ಮಾತುಗಳಲ್ಲಿ ನಾವು ನೋಡುವಾಗ, 12 ಮಂದಿಯಲ್ಲಿ ಒಬ್ಬನು ನನ್ನ ಸಂಗಡ ಬಟ್ಟಲಲ್ಲಿ ಕೈ ಅದ್ದುವವನೇ ಮನುಷ್ಯಕುಮಾರನನ್ನು ಹೊರಟು ಹೋಗುತ್ತಾನೆ ಸರಿ, ಹಾಗೆ ಆತನ ವಿಷಯವಾಗಿ ಬರೆದಿಲ್ಲ ಎಂಬುದಾಗಿ. ಅಂದರೆ ಇವತ್ತು ಮನುಷ್ಯಕುಮಾರನು ಹಿಡುಕೊಡುವವನು ಅವನ ಗತಿಯ ಕುರಿತಾಗಿ, ಅದರ ಯೂದನ ಕುರಿತಾಗಿ ಹೇಳುವಂಥ ಒಂದು ಸನ್ನಿವೇಶ. ಅಂದರೆ ಯೇಸು ಈ ಬಹಳ ಮುಖ್ಯವಾದಂಥ ಕಡೆಯ ಭೋಜನ,
ತನ್ನ ಶಿಷ್ಯರ ಜೊತೆಯಲ್ಲಿ ಮಾಡುವ ಮುನ್ನ ಆ ಹಿನ್ನೆಲೆ ಒಂದು ರೀತಿಯಲ್ಲಿ ಸಮಾಧಾನ ಇಲ್ಲದಂಥ ಒಂದು ಸನ್ನಿವೇಶ ಅಥವಾ ಸಂದರ್ಭ. 12 ಜನ ಅಪೊಸ್ತಲರು ತನ್ನ ಜೊತೆಯಲ್ಲಿದ್ದು ಕರೆಯಲ್ಪಟ್ಟು ಆತನ ಬೋಧನೆಗಳನ್ನು ಕೇಳಿ ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಎಷ್ಟೋ ಮಟ್ಟಿಗೆ ಬೋಧನೆಗಳ ಸಾರಾಂಶಗಳು ಅರ್ಥ ಆಗಿದೆ. ಆದರೆ ಮನುಷ್ಯ ಜೀವನದ ಆ ಒಂದು ಸ್ವಾರ್ಥ, ಮನುಷ್ಯ ಜೀವನದ ಆ ಒಂದು ಸಾಮಾಜಿಕ ಒತ್ತಡ, ಮನುಷ್ಯ ಜೀವನದ ಆ ಒಂದು ಅಹಂ ಎನ್ನುವಂಥ ಆ ವ್ಯಕ್ತಿಯನ್ನು ಆವರಿಸಿ ತೆಗೆದುಕೊಳ್ಳುವಂಥದ್ದು. ನಾವು ಸಮಾಧಾನದ ವಿಷಯವಾಗಿ ಕೇಳಿ ಕಂಡು ಕರ್ತನ ರಾತ್ರಿ ಭೋಜನ ಸಂಸ್ಕಾರ ಯೂಕರಿಸ್ಟಲ್ಲಿ ಪಾಲ್ಗೊಂಡರೂ ಕೂಡ ನಮ್ಮ ಜೀವನಗಳಲ್ಲಿರುವಂಥ ಅನೇಕ ಸಂದರ್ಭಗಳಲ್ಲಿ ಸಮಾಧಾನ ಇಲ್ಲದಂಥ ಸಂದರ್ಭಗಳು, ಅಂಥ ಒಂದು ಬಹಳ ಮಾನವರಿಗೆ ಹತ್ತಿರವಾಗಿರುವಂಥ ಒಂದು ಸಂದರ್ಭವನ್ನು ನಾವಿಲ್ಲಿ ನೋಡ್ತೇವೆ. ನಾವೆಲ್ಲರೂ ಕೂಡ ವಾಕ್ಯವನ್ನು ಕೇಳುತ್ತೇವೆ, ನಾವು ಗ್ರಹಿಸ್ತೇವೆ, ಆದರೆ ನಮ್ಮ ಮನಸ್ಸಿನ ಅಂತರಾಳದಲ್ಲಿ ಒಂದು ರೀತಿಯಲ್ಲಿ ಸಮಾಧಾನ ಇಲ್ಲ. ಯೂದನ ಪರಿಸ್ಥಿತಿಯನ್ನು ನೋಡುವಾಗ ಆತನು ಯಾರತ್ರ ಕೂಡ ಹೇಳಿಕೊಳ್ಳಲಿಕ್ಕೆ ಸಾಧ್ಯತೆ ಇಲ್ಲ. ಆತನ 11 ಜನ ಬಹುಶಃ ಶಿಷ್ಯರ ಜೊತೆಯಲ್ಲಿ ಕೂಡ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ಆದರೆ ಆತನ ಜೀವನದಲ್ಲಿ ಒಂದು ರೀತಿಯಲ್ಲಿ ಗೊಂದಲದ ಒಂದು ವಾತಾವರಣ. ಆದರೆ ಯೇಸು ಅದನ್ನು ಅರ್ಥ ಮಾಡಿಕೊಳ್ಳುವಂಥದ್ದು. ಪ್ರೀತಿಯುಳ್ಳ ದೇವಜನರೇ, ಇವತ್ತು ನನ್ನ ಜೀವನಗಳು ಯಾವುದೇ ಆಗಿರ್ಬೋದು, ನನ್ನ ಜೀವನಗಳು ಯಾವ ರೀತಿ ಅಸಮಾಧಾನದ ಸ್ಥಿತಿಯಲ್ಲಿರ್ಬೋದು, ಯೇಸು ಅದನ್ನು ಗ್ರಹಿಸ್ತಾನೆ. ಯೇಸು ನನ್ನನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ನಮ್ಮ ಬಲಹೀನತೆಗಳನ್ನು ಯೇಸು ಅರ್ಥ ಮಾಡಿಕೊಳ್ಳುತ್ತಾರೆ. ಇದು ಈ ಒಂದು ಸಂದರ್ಭದ ಬಹಳ ಮುಖ್ಯವಾದಂಥ ಒಂದು ಸಾರಾಂಶವನ್ನು ನಾವಿಲ್ಲಿ ಕಾಣುತ್ತೇವೆ ಹಾಗೂ ಓದುತ್ತೇವೆ. ವಿಶೇಷವಾಗಿ ನಾನು ಹೇಳಿದ ಹಾಗೆ ಕ್ರೈಸ್ತ ಸಭೆ ಇದನ್ನು ಒಂದು ವೇಳೆ ಯುಕ್ರಿಸ್ಟ್ ಅಂತ ಕರಿಬೋದು, ಅಥವಾ ಕರ್ತನ ಭೋಜನ ಅಂತ ಕರಿಬೋದು, ಅಥವಾ ಕಮ್ಯೂನಿಯನ್ ಅಂತ ಕರಿಬೋದು. ಎಲ್ಲದೂ ಕೂಡ ಒಂದು ರೀತಿಯಲ್ಲಿ ಸ್ವಲ್ಪ ಬೇರೆ ಬೇರೆ ಅರ್ಥ ಇದ್ರೂ ಕೂಡ ಎಲ್ಲವೂ ಕೂಡ ಮೂಲವಾಗಿ ನಾವು ನೋಡುವಾಗ ನಾವು ದೇವರೊಂದಿಗೆ ಮನುಷ್ಯರಿಗೆ ಸಂಧಾನವಾಗುವಂಥ ಸಾಧ್ಯತೆಯನ್ನು ಈ ಒಂದು ಸಂಸ್ಕಾರ ನಮಗೆ ಸೂಚಿಸ್ತದೆ. ಪ್ರಾಮುಖ್ಯವಾಗಿ ನಾವು ಈ ಪಸ್ಕ ಹಬ್ಬದ ಒಂದು ಹಿನ್ನೆಲೆಯನ್ನು ಗಮನಿಸುವಾಗ ಅಲ್ಲಿ ಯಾವ ರೀತಿಯಾಗಿ ರಕ್ತ ಒಂದು ವೇಳೆ ಸಂಧಾನದ ಪ್ರಧಾನವಾದಂಥ ಸಂಕೇತ ಅಥವಾ ಗುರುತಾಗಿತ್ತು ಎಂಬುದಾಗಿ ನಾವು ನೋಡ್ತೇವೆ. ವಿಶೇಷವಾಗಿ ಒಂದೇ ಒಂದು ವಚನ ಓದಲಿಕ್ಕೆ ಇಷ್ಟಪಡ್ತೇನೆ. ನಾನು ವಿಮೋಚನ ಕಾಂಡ 24ನೇ ಅಧ್ಯಾಯ 8ನೇ ವಚನದಲ್ಲಿ ಅಲ್ಲಿ ಮೋಶೆ ಆ ಒಂದು ಸಂಧಾನದ ಗುರುತು ಯಾವ ರೀತಿಯಲ್ಲಿ ರಕ್ತವಾಗಿದೆ ಎಂಬುದಾಗಿ ಆತನು ತಿಳಿಸ್ತಾನೆ. ಆಗ ಮೋಶೆ ಆ ರಕ್ತವನ್ನು ತೆಗೆದುಕೊಂಡು ಜನರ ಮೇಲೆ ಚಿಮುಕಿಸಿ, ಇಗೋ, ಈ ಗ್ರಂಥದಲ್ಲಿ ಹೇಳಿರುವ ಎಲ್ಲ ಆಜ್ಞೆಗಳ ಪ್ರಕಾರ ಯೆಹೋವನು ನಿಮ್ಮ ಸಂಗಡ ಮಾಡಿಕೊಂಡ ಒಡಂಬಡಿಕೆಯನ್ನು ಸ್ಥಿರಪಡಿಸುವ ರಕ್ತವು ಇದೇ ಆಗಿದೆ ಎಂಬುದಾಗಿ. ಅಂದರೆ ಇವತ್ತು ಈ ಒಡಂಬಡಿಕೆ, ದೇವರೊಂದಿಗೆ ಆಗುವಂಥ ಸಂಧಾನದ ಗುರುತು ರಕ್ತ ಬಹಳ ಪ್ರಾಮುಖ್ಯವಾದಂಥ ಗುರುತಾಗಿತ್ತು. ಆ ಮೂಲಕವಾಗಿ ಆ ಪಸ್ಕದ ಆ ಒಂದು ಶ್ರೇಷ್ಠವಾದಂಥ ಆ ಹಿನ್ನೆಲೆಯನ್ನು ಇಟ್ಕೊಂಡು, ಆ ಒಂದು ಘಟನೆಯನ್ನು ಇಟ್ಕೊಂಡು, ಅಥವಾ ಆ ಒಂದು ಶ್ರೇಷ್ಠವಾದಂಥ ಅರ್ಥವನ್ನು, ಹೊಸ ಅರ್ಥವನ್ನು ಕೊಡುವಂಥದ್ದು. ಅದರಿಂದ ಯೇಸು ಹೇಳುವಂಥದ್ದು, ಇದು ಒಡಂಬಡಿಕೆಯ ರಕ್ತ, ಇದು ನನ್ನ ರಕ್ತ ಎಂಬುದಾಗಿ. ಇದು ಬಹಳ ಮುಖ್ಯವಾಗಿದೆ. ಮತ್ತು ಮುಖ್ಯವಾಗಿ ಇದು ನನ್ನ ದೇಹ ಎಂಬುದಾಗಿ ಹೇಳುವಂಥ ವಿಚಾರಗಳು ಇವು ಪ್ರಾಮುಖ್ಯವಾಗಿ ಯೇಸುವಿನ ಕಡೆಗೆ ದೃಷ್ಟಿಯನ್ನು ಹರಿಸುವುದಾಗಿಯೂ, ಆದರೆ ಒಡಂಬಡಿಕೆಯಲ್ಲಿದ್ದಂಥ ಮನುಷ್ಯರ ಆ ಒಂದು ಆಕಾಂಕ್ಷೆಗಳು, ಮನುಷ್ಯರ ಅಭಿಲಾಷೆಗಳು ಅವೆಲ್ಲವನ್ನು ಕೂಡ ಇಲ್ಲಿ ತೋರಿಸ್ತದೆ. ಅಂದರೆ ಒಡಂಬಡಿಕೆ ಗ್ರಂಥದಲ್ಲಿ ನಾವು ಗಮನಿಸುವಾಗ ಪ್ರಾಮುಖ್ಯವಾಗಿ ವಿಮೋಚನಾ ಕಾಂಡದಲ್ಲಿ ಮತ್ತೆ ಕಾಣುವಂಥದ್ದು ಸಂಧಾನದ ಮೂಲಕವಾಗಿ ದೇವರ ವಿಮೋಚನೆ ಯೇಸು ಕ್ರಿಸ್ತನ ಮೂಲಕವಿದೆ, ರಕ್ಷಣೆ ಇದೆ, ಇಸ್ರಾಯೇಲ್ ಜನರನ್ನು ರಕ್ಷಿಸುವಂತಹದ್ದು. ಆದರೆ ಈಗ ಆ ಸಂಧಾನಕ್ಕೆ ಯೇಸು ಹೊಸ ಅರ್ಥವನ್ನು ಕೊಡುವಂತಹದ್ದು. ಪ್ರೀತಿಯುಳ್ಳ ದೇವಜನರೇ, ನಾವು ನಮ್ಮ ಜೀವನಗಳಲ್ಲಿ ದೇವರೊಂದಿಗೆ ಸಂಧಾನವಾಗದೆ ನಾವು ದೇವರೊಂದಿಗೆ ಸಮಾಧಾನವಾಗಿ ಮನುಷ್ಯರ ಜೊತೆಯಲ್ಲಿ ಸಮಾಧಾನ ಇರಲಿಕ್ಕೆ ಸಾಧ್ಯತೆ ಇಲ್ಲ. ಇದು ಇವತ್ತು ಈ ಒಂದು ಸಂಸ್ಕಾರದ ಮುಖ್ಯವಾದಂಥ ಅರ್ಥವನ್ನು ನಾವಿತ್ತು ಗ್ರಹಿಸಬೇಕಾಗಿದೆ. ಇವತ್ತು ಯೇಸು ಈ ಲೋಕಕ್ಕೆ ಬರುವುದರ ಮೂಲಕವಾಗಿ ಮನುಷ್ಯರಿಗೆ, ಮನುಕುಲಕ್ಕೆ ಬೇಕಾಗಿರುವಂಥ ಆ ಒಂದು ಸಮಾಧಾನದ ಸಂದೇಶವನ್ನು ಇವತ್ತು ಸಾರುವಂಥದ್ದು.
ಅಂದರೆ ಅವತ್ತು ಯಾಜಕರು ಮತ್ತು ಅರ್ಪಿಸಬೇಕಾದಂಥ ಆ ಯಜ್ಞಗಳು ಬೇರೆ ಬೇರೆ ರೀತಿಯಾದಂಥ ನಾವು ವಿಮೋಚನಾ ಕಾಂಡವಾಗಿರ್ಬೋದು, ಅರಣ್ಯ ಕಾಂಡದಲ್ಲಿ ನಾವು ಗಮನಿಸುವಾಗಲೂ ಕೂಡ ಬಹಳ ಸುದೀರ್ಘವಾದಂಥ ವಿಶ್ಲೇಷಣೆಗಳನ್ನು ಕಾಣ್ತೇವೆ. ಅಂದರೆ ಅಂದು ಮತ್ತು ಇಂದು ಮಾನವರಿಗಿರುವಂಥ ಒಂದೇ ಒಂದು ಅಭಿಲಾಷೆ, ನಾವು ದೇವರೊಂದಿಗೆ ಸಂಧಾನವಾಗಬೇಕಾಗಿದೆ, ನಾವು ದೇವರೊಂದಿಗೆ ಮತ್ತೆ ನಮ್ಮ ಮುಂದಿನ ರೀತಿಯ ಸಂಬಂಧಗಳನ್ನು ನಾವು ಜೀವಿಸಬೇಕಾಗಿದೆ. ಆದ್ದರಿಂದ ಇದು ಬಹಳ ಮುಖ್ಯವಾಗಿ ನಾವು ಕಾಣುವಂಥದ್ದು. ಇವತ್ತು ನಾವು ಗಮನಿಸುವಂಥ ಸಮಯದಲ್ಲಿ ಇವತ್ತು ಈ ಒಂದು ಕರ್ತನ ರಾತ್ರಿ ಭೋಜನ ಸಂಸ್ಕಾರ ಮತ್ತು ಯೂಕರಿಸ್ಟ್, ಇದರ ಅರ್ಥ ನಾವು ಬೇರೆ ಬೇರೆ ರೀತಿಯಲ್ಲಿ ಅರ್ಥ ಮಾಡಿಕೊಳ್ತಾ ಇದ್ದೇವೆ. ನಾವು ಬಹುಶಃ ಸಭೆಗಳಾಗಿ ಇದರಲ್ಲಿ ಇನ್ನೂ ಕೂಡ ವಿಭಜಿಸಲ್ಪಟ್ಟಿದ್ದೇವೆ. ಆದರೆ ಇವತ್ತು ಇದು ಸಾರುವಂಥ ಮೂಲ ಸಂದೇಶ ನಾವು ಯೇಸು ಕ್ರಿಸ್ತನ ಮೂಲಕವಾಗಿ ಯಾವ ರೀತಿಯಲ್ಲಿ ಇಸ್ರಾಯೇಲ್ ಜನರು ರಕ್ತದ ಮೂಲಕವಾಗಿ ಆ ರಕ್ತದ ಶ್ರೇಷ್ಠವಾದಂಥ ಸಂಗೀತ ನೋಡಿಕೊಂಡು ಸಂಧಾನವಾದರೋ, ಇವತ್ತು ಅಂಥ ಒಂದು ಶ್ರೇಷ್ಠವಾದಂಥ ಅವಕಾಶವನ್ನು ಇವತ್ತು ಯೇಸು ಕ್ರಿಸ್ತನು ನಮಗೆ ಅನುಗ್ರಹಿಸಿಕೊಡುತ್ತಾ ಇದ್ದಾನೆ. ಈ ಒಂದು ದಿವಸಗಳಲ್ಲಿ ನಾವು ಈ ಒಂದು ಸಂಸ್ಕಾರದಲ್ಲಿ ಭಾಗಿಯಾಗುತ್ತಿಲ್ಲ ಎನ್ನುವಂಥ ನೋವಿನಲ್ಲಿ ಕೂಡ ಇದ್ದೇವೆ. ನಾವು ಅದಕ್ಕೋಸ್ಕರ ನಾವು ಕಾಯುತ್ತಿದ್ದೇವೆ, ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಬಹುಶಃ ನಾವು ಅದನ್ನು ಕಳ್ಕೊಂಡಿರುವಂಥ ಒಂದು ಮುಖ್ಯ ಉದ್ದೇಶ, ಬಹುಶಃ ನಾವು ಅದರಲ್ಲಿ ಒಂದು ರೀತಿಯಲ್ಲಿ ಸಮಾಧಾನವನ್ನು ನಾವು ಕಂಡುಕೊಳ್ತಾ ಇದ್ದೀವಿ. ಆದರೆ ನಾವು ಕಾಯುವಾಗ, ನಾವು ನಂಬಿಕೆಯ ನಿರೀಕ್ಷೆಯಲ್ಲಿ ಅದನ್ನು ಎದುರು ನೋಡುವಾಗ ನಮ್ಮ ಕೇಂದ್ರ, ನಮಗೆ ಮುಖ್ಯವಾದಂಥ ಆಲೋಚನೆ ಯೇಸು ಕ್ರಿಸ್ತನ ಕಡೆಗಿರುವಂತಹದ್ದು ಬಹಳ ಮುಖ್ಯ. ಇದು ಕೆಲವು ದಿವಸಗಳಾಗಿದೆ, ನನಗೊಂದು ರೀತಿಯಲ್ಲಿ ಕೆಲವು ತಿಂಗಳುಗಳಾಗಿದೆ, ಅದರಿಂದ ನನಗೆ ಬೇಸರ. ಅದರಿಂದ ನಾವು ಈ ಆನ್ಲೈನ್ ಸರ್ವಿಸ್ಗಳ ಮೂಲಕವಾಗಿ ಮಾಡಲೇಬೇಕು, ಆಗಲೇಬೇಕು, ಅದೊಂದು ರೀತಿಯಲ್ಲಿ ಆಚಾರವಾಗಿ ನಾವು ಅದನ್ನು ಗ್ರಹಿಸಲಿಕ್ಕೆ ನಾನು ಸಿದ್ಧನಿರಲಿಲ್ಲ. ನನ್ನ ಸ್ಪಷ್ಟವಾದಂಥ ನಿಲುವು ಮತ್ತು ಈಗಲೂ ಕೂಡ ನಾವು ಸಮುದಾಯವಾಗಿ ಈ ಸುವಾರ್ಥ ಸೇವೆಯಲ್ಲಿ ನಾವು ಭಾಗಿಯಾಗುವಂಥ ರೀತಿ ಮತ್ತು ಕರ್ತನ ದೇಹದಲ್ಲಿ ನಾವು ಭಾಗಿಯಾಗುವಾಗ, ಆತನ ಜನರಾಗಿ ನಾವು ಪಾಲ್ಗೊಳ್ಳುವಾಗ ನಾವು ಈ ಸಮಾಧಾನದ ಗುರುತಾಗಿ ನಾವು ಒಟ್ಟಾಗಿ ಆಚರಿಸಬೇಕೆಂಬುದಾಗಿ. ಆದ್ದರಿಂದ ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನನ್ನ ಜೀವನಗಳಲ್ಲಿ ನಾವು ಯಾವ ರೀತಿಯಲ್ಲಿ ಆ ಕೊರಿಂಥ ಸಭೆಗೆ ಆದಂಥ ಹೋರಾಟವನ್ನು ನೋಡ್ತೇವೆ. ಕೆಲವರು ತೆಗೆದುಕೊಳ್ಳುವಂತಹದ್ದು, ಕೆಲವರು ಬಿಟ್ಟು ಇರುವಂತಹದ್ದು, ಬಹುಶಃ ಅಂದಿನ ಸಾಮಾಜಿಕ ಅಂತರ ಅಥವಾ ಬೇರೆ ಬೇರೆ ರೀತಿಯಿಂದ ಅದನ್ನು ಮಾಡುವಂತಹದ್ದು. ಆದರೆ ಎಲ್ಲರೂ ಕೂಡ ಒಟ್ಟಾಗಿ ಬಂದು ನಾವು ಕರ್ತನ ಮೇಜಿನ ಬಳಿಗೆ ಬರುವಂತಹದ್ದು, ನನ್ನನ್ನು ನೆನೆಸ್ಕೊಳ್ಳೋದಕ್ಕೋಸ್ಕರ ಹೀಗೆ ಮಾಡಿದೆ ಎಂಬುದಾಗಿ ಹೇಳುವಂತಹದ್ದು. ಮತ್ತು ವಿಶೇಷವಾಗಿ ಇದು ಬಹುಜನರಿಗೋಸ್ಕರ ಸುರಿಸಲ್ಪಡೋ ರಕ್ತ ಎಂಬುದಾಗಿ ಹೇಳುವಂತಹದ್ದು. ಅಂದರೆ ಇದು ಒಬ್ಬ ವ್ಯಕ್ತಿಗೆ ಅಲ್ಲ, ಒಂದು ಸಮುದಾಯಕ್ಕೆ ಅಲ್ಲ, ನಮ್ಮ ಪ್ರಭುವಾದಂಥ ಯೇಸು ಕ್ರಿಸ್ತನ ದೇಹ ರಕ್ತಗಳಲ್ಲಿ ಶ್ರೇಷ್ಠವಾದಂಥ ಸಂಗೀತ, ಅಲ್ಲಿರುವಂಥ ಎಲ್ಲ ರೀತಿಯ ಗುರುತುಗಳು ಇವತ್ತು ಹೋಗಿ ಸಮಾಧಾನದ ಗುರುತಾಗಿದೆ ಎಂಬುದಾಗಿ. ಅಂದರೆ ಬಹುಶಃ ಖಂಡಿತವಾಗಿಯೂ ಅಂದಿನ ಯಹೂದ್ಯ ಪಂಡಿತರು ಅಥವಾ ಪರಿಸಾಯರು, ಸದುಕಾಯರು, ಇನ್ನು ಅನೇಕ ಯಹೂದ್ಯ ಗುಂಪುಗಳು ಅಂದು ಕೂಡ ಕೇಳಿದಂಥ ಪ್ರಶ್ನೆ, ಮತ್ತು ಇಂದು ಕೂಡ ಅದು ಬಹುಶಃ ದೊಡ್ಡ ಪ್ರಶ್ನೆಯಾಗಿ ಉಳಿದಿದೆ. ಒಂದು ರೀತಿಯಲ್ಲಿ ಆ ಪಸ್ಕ ಹಬ್ಬದ ಆಚರಣೆ ಮತ್ತೆ ಯೇಸುವಿನ ಮೂಲಕವಾಗಿ ಅಷ್ಟು ಒಂದು ರೀತಿಯಲ್ಲಿ ನೇರವಾಗಿ, ಸುಲಭವಾಗಿ ಅಂಥ ಒಂದು ಸಮಾಧಾನದ ಅವಕಾಶ ಇದೆ ಎಂಬುದಾಗಿ. ಹಾಗಾದರೆ ಇವತ್ತು ನಾವು ಅಂಥ ಒಂದು ಸಮಾಧಾನವನ್ನು ಅರ್ಥ ಮಾಡಿಕೊಳ್ಳುವಂಥದ್ದು, ನಾವು ಯೇಸು ಕ್ರಿಸ್ತನಲ್ಲಿ ಇಂಥ ಒಂದು ಸಮಾಧಾನದ ಸಂದೇಶವನ್ನು ಅರಿಯುವಲ್ಲಿ, ಯೂದನಿಗಿದ್ದಂಥ ಆ ಒಂದು ಗೊಂದಲ, ಆತನ ಇದ್ದಂಥ ಹೋರಾಟಗಳು ಒಂದು ವೇಳೆ ನಮಗೆ ಗೊತ್ತಿರ್ತದೆ. ಇವತ್ತು ಈ ಲೋಕದ, ನಮ್ಮ ಈ ಆಧುನಿಕ ಲೋಕದ ಆ ಒಂದು ಮುಖ್ಯವಾದಂಥ ಹೋರಾಟಗಳು ನಮ್ಮ ಸ್ವಾರ್ಥ ಚಿಂತನೆಗಳು, ನಮ್ಮ ಸ್ವಂತ ಆಲೋಚನೆಗಳದು, ಅದನ್ನು ಜಯಿಸಲಿಕ್ಕೆ ನಮಗೆ ಸಾಧ್ಯತೆ ಆಗದೇ ಇರುವಂಥ ಸಂದರ್ಭಗಳು, ನಮಗಿಂತ ಮೇಲು, ನಮಗಿಂತ ಮಿಗಿಲಾಗಿರುವಂಥ ಒಂದು ಗುರು ಇದೆ, ನಾವು ಅದನ್ನು ನಂಬಿ ನಾವು ಜೀವಿಸುವಂಥದ್ದು ಇವತ್ತು ಕಷ್ಟವಾಗಿದೆ. ಇವತ್ತು ಮನುಕುಲಕ್ಕೆ ಮತ್ತೆ ಈ ಹೊಸ ಪ್ರಶ್ನೆಗಳು ಹೊಸ ರೀತಿಯಲ್ಲಿ ಇವತ್ತು ಕಾಡುತ್ತಾ ಇದೆ. ನಾವು ಪರರ ಚಿಂತನೆಯನ್ನು ಮಾಡುವಂತಹದ್ದು, ಜೀವಿಸುವಂತಹದ್ದು. ಅದರಿಂದ ಯೇಸು ಹೇಳುವಂತಹದ್ದು, ಇವತ್ತು ಯೇಸು ಬಂದಿರುವಂಥ ಉದ್ದೇಶ ಈ ಲೋಕದಲ್ಲಿ ನಮ್ಮ ಜೀವನಗಳಲ್ಲಿ ನಾವು ಸಮಾಧಾನವನ್ನು ಪಡಿಬೇಕೆಂಬುದಾಗಿ. ಯೂದನ ಜೀವನವನ್ನು ಗಮನಿಸುವಾಗ ಎಲ್ಲರೂ ಸುತ್ತಲಿರುವಂಥ ಪರಿಸರ,
ಯೇಸು ಜೊತೆಗಿರುವಂತಹದ್ದು, ನಡ್ಕೊಂಡು ಹೋಗುವಂತಹದ್ದು. ಆದರೆ ಒಳಗಿನ ಆ ಒಂದು ಹೋರಾಟಗಳು ನಮ್ಮ ಅಂತರಂಗದಲ್ಲಿ, ನಮ್ಮ ಮನಸ್ಸಿನಲ್ಲಿ, ನಮ್ಮ ಹೃದಯಗಳಲ್ಲಿ ಇವತ್ತು ಸಮಾಧಾನ ಇರಬೇಕು. ಆ ಸಮಾಧಾನವನ್ನು ನಾವು ಕಳ್ಕೊಳ್ಳುವಂಥದ್ದು ಬೇಡ. ಆ ಸಮಾಧಾನದ ಆಸ್ಪದ ಇರುವಂಥದ್ದು ಯೇಸು ಕ್ರಿಸ್ತನಲ್ಲಿಯೇ. ಯೇಸು ಕ್ರಿಸ್ತನ ಮೂಲಕವಾಗಿ ಮತ್ತೆ ನಾವು ಯಾವ ಬೇರೆ ವಿಚಾರವನ್ನು ಮಾಡಬೇಕಾಗಿಲ್ಲ. ನಾವು ಯಾವ ಪ್ರಾಣಿಯನ್ನು ಬಲಿ ಕೊಡಬೇಕಾಗಿಲ್ಲ. ನಾವು ಎಲ್ಲಿಗೂ ಹೋಗಬೇಕಾಗಿಲ್ಲ. ಮತ್ತೆ ಯಾವ ರೀತಿಯಲ್ಲಿ ನಾವು ವಿಚಾರಗಳನ್ನು ನಾವು ಮಾಡುವಾಗಿಲ್ಲ. ಒಂದೇ ಒಂದು ಸಮಾಧಾನದ ಆಸ್ಪದ, ಅದು ಯೇಸು ಕ್ರಿಸ್ತನಲ್ಲಿಯೇ. ಯೇಸು ಕ್ರಿಸ್ತನ ದೇಹ ರಕ್ತಗಳ ಮೂಲಕವಾಗಿ ಈ ಒಂದು ವಿಶ್ವಾಸದಲ್ಲಿ ನಾವು ಮುಂದೆ ಸಾಗೋಣ. ಈ ಮೂಲಕವಾಗಿ ಈ ಎರಡೂ ಸಂಸ್ಕಾರಗಳು, ಅದು ದೀಕ್ಷಾಸ್ಥಾನವಾಗಿರ್ಬೋದು, ಯುಕರಿಸ್ಟ್ ಅಥವಾ ಕರ್ತನ ರಥ ಭೋಜನ ಸಂಸ್ಕಾರಗಳು, ಈ ಮೂಲಕವಾಗಿ ನಮ್ಮ ಈ ಪ್ರಭುವಾದ ಯೇಸು ಕ್ರಿಸ್ತನು ಆಜ್ಞಾಪಿಸಿರುವಂಥದ್ದು, ನಮಗೆ ಬೋಧಿಸಿರುವಂಥದ್ದು, ಅದನ್ನು ಪಾಲಿಸುವಲ್ಲಿ ದೇವರು ನಮ್ಮನ್ನು ಆಶೀರ್ವದಿಸಿ ಮುನ್ನಡೆಸಲಿ. ಆಮೆನ್. ನಮ್ಮ ನಂಬಿಕೆಯನ್ನು ಅಪೊಸ್ತಲರ ವಿಶ್ವಾಸ ಸೂತ್ರದಲ್ಲಿ ಈಗ ಒಟ್ಟಾಗಿ ಅರಿಕೆ ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾ ಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿ ಪಿಲಾತನ ಆಧಿಪತ್ಯದಲ್ಲಿ ಶಿರವೆ ಹೊಂದಿ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳಕ್ಕೆ ಇಳಿದು ಮೂರನೇ ದಿವಸದಲ್ಲಿ ಸತ್ತರೊಳಗಿಂದ ಎದ್ದು ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡು ಇರುತ್ತಾನೆ. ಈತನು ಅಲ್ಲಿಂದ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನು ಎಂಬುದನ್ನು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮನನ್ನು ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವವು ಉಂಟೆಂಬುದನ್ನು ನಂಬುತ್ತೇನೆ. ಆಮೆನ್. ವಿವಾಹ ಪ್ರಕಟಣೆ. ನಮ್ಮ ಸಭೆಯ ಡಾಕ್ಟರ್ ಅಭಿಷೇಕ್ ಎಸ್ ಬಸ್ಮೆ ಹಾಗೂ ಶಾಂತಿ ಕೆಥಿಡ್ರಲ್ ಮಂಗಳೂರು ಸದಸ್ಯರಾದ ಡಾಕ್ಟರ್ ರೇಚಲ್ ಸಂಜನಾ ಹನ್ಸ್ ಎಂಬುವರಿಗೂ ಪರಿಶುದ್ಧ ವಿವಾಹ ನಡೆಯುವುದಾಗಿ ಮೊದಲನೇ ಸಾರಿ ಪ್ರಕಟಿಸ್ತೇನೆ. ಹೆಚ್ಚಿನ ವಿವರಗಳಿಗೆ ಆಲಯದ ನೋಟಿಸ್ ಬೋರ್ಡ್ ನೋಡುವಂತೆ ಕೇಳ್ಕೊಳ್ತೇವೆ. ಪ್ರೀತಿಯುಳ್ಳ ದೇವಜನರೇ, ಈ ಸುವಾರ್ಥ ಸೇವೆ ತಿಂಗಳಲ್ಲಿ ನಮ್ಮ ಇನ್ನೊಂದು ಸೇವೆ ಸೆಂಟ್ ಆಂಡ್ರೂಸ್ ಶಾಲೆ. ದೇವರ ಕೃಪೆಯಿಂದ ಮತ್ತು ನಿಮ್ಮೆಲ್ಲರ ಪ್ರಾರ್ಥನೆ ಹಾಗೂ ಸಹಾಯದಿಂದ ಈ ಹೊಸ ಶಾಲಾ ವರ್ಷವು ಈ ಕಷ್ಟದ ದಿನಗಳ ಮಧ್ಯದಲ್ಲಿ ಕೂಡ ಮತ್ತೆ ಆನ್ಲೈನ್ ಕ್ಲಾಸ್ಗಳ ಮೂಲಕವಾಗಿ ಆರಂಭಗೊಂಡಿವೆ. ಹಾಗೂ ಶಾಲೆಯ ಎಲ್ಲ ಮಕ್ಕಳಿಗೆ, ಪ್ರತ್ಯೇಕವಾಗಿ ಇಲ್ಲಿರುವಂಥ ಸಮುದಾಯದ ಜನರಿಗೆ ನಮ್ಮ ಸೆಂಟ್ ಆಂಡ್ರೂಸ್ ಅಗಾಪೆ ಎಮರ್ಜೆನ್ಸಿ ಫಂಡ್ ಎನ್ನುವಂಥ ಸಹಾಯದ ಮೂಲಕವಾಗಿ ಅಲ್ಲಿನ ಪೋಷಕರಿಗೆ ಈ ಸಹಾಯದ ಒಂದು ಕಾರ್ಯಕ್ರಮವು ಕೂಡ ನಡೀತಾ ಇದೆ. ಮತ್ತೊಂದು ಸಂತೋಷವಾದಂಥ ವಿಷಯ, ಇತ್ತೀಚೆಗೆ ನಮ್ಮ ಸರ್ಕಾರದ ಸಾರ್ವಜನಿಕ ಶಿಕ್ಷಣ ಇಲಾಖೆ 2 ಶಿಕ್ಷಕರನ್ನು ಈಗ ನಮ್ಮ ಶಾಲೆಗೆ ಸೇರ್ಪಡೆಯಾಗುವಂಥ ಅನುಮತಿಯನ್ನು ಕೂಡ ನೀಡಿದೆ. ಆದ್ದರಿಂದ ಈ ಶಾಲಾ ವರ್ಷವನ್ನು ತರಬೇತಿಗಳ ಜೊತೆಯಲ್ಲಿ ಮತ್ತು ಹೊಸ ಒಂದು ಸ್ಫೂರ್ತಿಯ ಜೊತೆಯಲ್ಲಿ ಆರಂಭಗೊಂಡಿದೆ ಎಂಬುದಾಗಿ ತಿಳಿಸಲು ಸಂತೋಷ ಪಡ್ತೇವೆ. ಮತ್ತೊಂದು ಆವೃತ್ತಿ ನಿಮ್ಮ ಬೆಂಬಲ, ನಿಮ್ಮ ಸಹಕಾರ, ಸಭೆಯಾಗಿ ನಿಮ್ಮ ಪ್ರಾರ್ಥನೆಗಾಗಿ ನಾವು ವಂದಿಸುವರಾಗಿರುತ್ತೇವೆ. ನಮ್ಮ ಸುವಾರ್ಥ ಸೇವೆಯ ಈ ತಿಂಗಳಿನ ಆಚರಣೆಯಲ್ಲಿ ಈ ಸುವಾರ್ಥ ಸೇವೆ ಮಿಷನ್ ಇವ್ಯಾಂಜಲಿಸಮ್ ಕಮಿಟಿ, ಅದರ ಎಲ್ಲ ಸದಸ್ಯರು, ಶ್ರಮಿಸಿರುವಂತೆಲ್ಲ ಹಿರಿಯರು, ಸಹಕರಿಸಿರುವಂತೆಲ್ಲರೂ ಸಭೆಯಾಗಿ ನಿಮ್ಮ ಪ್ರಾರ್ಥನೆ ಹಾಗೂ ಬೆಂಬಲಕ್ಕಾಗಿ ನಾವು ವಂದಿಸ್ತೇವೆ. ಹಾಗೂ ಅಲ್ಲೂ ಸೇವೆಯನ್ನು ಸಲ್ಲಿಸಿರುವಂಥ ಪಾಸ್ಟರ್ ಚಂದ್ರು, ಹಾಗೂ ಹಿಂದೆ ಸೇವೆಯನ್ನು ಸಲ್ಲಿಸಿದಂಥ ಪಾಸ್ಟರ್ ಸಂಪತ್ ನಾಯ್ಕ್, ಹಾಗೂ ಸಭೆಯ ಎಲ್ಲ ಜನರು, ಅವರ ಪ್ರಾರ್ಥನೆ ಸಂತೋಷಕ್ಕಾಗಿ ನಾವು ಋಣಿಯಾಗಿದ್ದೇವೆ. ಈಗ ಈ ಒಂದು ಮಿಷನ್ ಇವ್ಯಾಂಜಲಿಸಮ್ ಕಮಿಟಿ ಕನ್ವೀನರ್ ಶ್ರೀ ಫ್ರಾಂಕ್ಲಿನ್ ಎಡ್ವಿನ್ ಸಮಿತಿಯ ಪರವಾಗಿ ಆ ಸುವಾರ್ತೆಯ ಸೇವೆ ಕುರಿತಾಗಿ ಕೆಲವು ಮಾತುಗಳನ್ನು ನಮಗೆ ತಿಳಿಸ್ತಾರೆ. ಅದಾದ ನಂತರ ಅಲ್ಲಿನ ಭಕ್ತಾದಿಗಳು, ತೂಪ್ಗೆರೆಯಲ್ಲಿರುವಂಥ ನಮ್ಮ ಸಹೋದರ ಸಹೋದರಿಯರು ಒಂದು ವಿಶೇಷ ಗೀತೆಯನ್ನು ಪ್ರಸ್ತುತಪಡಿಸ್ತಾರೆ. Dear elders, brothers and sisters, youths and children,
Greeting to you all in the blessed name of our Lord Jesus Christ. It's my privilege as convener of Mission and Evangelism Committee to bring before you an update of what's been happening at our mission field at Thubagare during the last year. August being our Mission and Evangelism month, we are celebrating the theme Mission and Reconciliation. The journey so far. It began in the month of June 2005 when Mission and Evangelism Committee met for the first time under the leadership of Reverend M.P. Kotian to encourage and motivate the congregation to involve and participate in mission and evangelism activities, to identify a needy place near Bangalore, to initiate evangelistic work, to associate a missionary organization and support a missionary through them, to raise the required funds from congregation to meet the needs of the ministry, to select a suitable person and train him/her to work as missionary. Thanks to our elders for the hard work and foresight, we have a worshipping congregation at Thubagare village. Worship services at Thubagare started in the month of June 2006. The services was conducted by Mr. Sampath Naik, our missionary, every Sunday morning in a rented building. It began with 5 people and grew up to 20 to 25 people worshipping on Sundays in this building. As congregation grew in numbers, with grace of God, we were able to move into a new building in the year 2009, which could accommodate about 80 to 100 people. We are still worshipping in the same building. We have around 80 to 90 members worshipping every Sunday, consisting of 40 to 45 families. VBS 2020, which was planned during the month of April-May, could not be held. We had also planned to celebrate Thubagare Church Day on 28th of June 2020, the last Sunday of the month. This too did not happen as the situation was not right to congregate due to the existing pandemic. We took this opportunity to re-electrify, do some small masonry work and repainted the church building. During this time of corona pandemic and lockdowns, we were able to provide ration to 53 families in the month of April, May and June. The congregation at Thubagare is now led by Pastor Chandru. He has been visiting the families regularly, also visiting the sick and conducting cottage prayer meetings regularly. Every Friday, weekly fasting prayer meetings are held at our Thubagare church. We thank our Lord for His blessing on this outreach of our church. The guidance and support of our pastor and the members of the pastorate committee is commendable. Also, we appreciate and thank all the congregation members for your prayers and support. Let us continue to uphold this outreach ministry in our prayers. All thanks and praise to our Lord. Yes,
ಪ್ರೀತಿಯುಳ್ಳ ದೇವಜನರೇ, ಜನಪ್ರಿಯ ಕ್ರೈಸ್ತ ಸಂಗೀತಗಳನ್ನು ಪ್ರಸ್ತುತಪಡಿಸುವಂಥ ಪ್ರಯತ್ನ ಕ್ಲಾಸಿಕ್ ಹಿಮ್ಸ್ ಸುಮಾರು 250 ಸಂಗೀತಗಳನ್ನು ಮಾಡಿದ್ದಾರೆ. ಈ ವರ್ಷ ಲೀಡ್ ಕೈಂಡ್ಲಿ ಲೈಟ್, ಓ ಬೆಳಕೆ ಕಾರುಣ್ಯ ನಿಧಿಯೇ, ಈ ಸಂಗೀತವನ್ನು ಗಾಂಧೀಜಿಯವರಿಗೆ ಭಾಳ ಇಷ್ಟವಾಗಿರುವಂಥದ್ದು. ಇದರ 2ನೇ ಚರಣವನ್ನು ಪ್ರಸ್ತುತಪಡಿಸ್ತಾರೆ ನಮ್ಮ ಗಾಯನವೃಂದ ಸ್ತುತಿ ಅಟ್ ಆಂಡ್ರೂಸ್. ಮುಕ್ತಾಯ ಸಂಗೀತವಾಗಿ 184ನೇ ಸಂಗೀತವನ್ನು ನಮ್ಮೊಂದಿಗೆ ಹಾಡಿಕೊಳ್ಳ್ರಿ. ದೇವಪುತ್ರ ಯೇಸುವೆ, ನಿನ್ನ ರಕ್ತ ಜೀವವೇ, ರಕ್ಷಿಸೆಂಬ ಕರ್ತ.
ಪ್ರಾರ್ಥಿಸೋಣ. ಕರುಣೆಯಲ್ಲಿಯೂ ಪ್ರೀತಿಯಲ್ಲಿಯೂ ಐಶ್ವರ್ಯನಾಗಿರುವಂಥ ಕ್ರಿಸ್ತೇಸು ನಮ್ಮ ತಂದೆಯಾದಂಥ ದೇವರೇ, ಮತ್ತೊಂದು ಅವಕಾಶವನ್ನು ನಮ್ಗೆ ಅನುಗ್ರಹಿಸಿ ಕೊಟ್ಟಿರುವುದಕ್ಕಾಗಿ ಸ್ತೋತ್ರ. ವಿಶೇಷವಾಗಿ ಹೊಸ ಒಡಂಬಡಿಕೆಯನ್ನು ಯೇಸು ಕ್ರಿಸ್ತನ ಸ್ಥಾಪಿಸುವ ಮೂಲಕವಾಗಿ ನಮಗೆ ಸಂಧಾನದ ಅವಕಾಶಗಳನ್ನು ದಯಪಾಲಿಸಿಕೊಟ್ಟು ನೆನೆಸ್ಕೊಳ್ಳೋದಕ್ಕೋಸ್ಕರ ಹೀಗೆ ಮಾಡುವಂತೆ ಕರ್ತನ ಭೋಜನ ಸಂಸ್ಕಾರದ ಆಚರಣೆ ಕುರಿತಾಗಿ ನಾವು ಧ್ಯಾನ ಮಾಡುವಂತೆ ಮತ್ತು ದೇವರ ಮೂಲಕವಾಗಿ ಸಮಾಧಾನದ ವಾಗ್ದಾನವನ್ನು ಈ ಮೂಲಕವಾಗಿ ತಿಳಿಸಿರುತ್ತಿ ಈ ಆಶೀರ್ವಾದ, ಈ ಪ್ರೇರೇಪಣೆ, ಈ ಒಂದು ಪರಿಪಾಲನೆಯ ಹೆಜ್ಜೆಯಲ್ಲಿ ನಾವು ಮುಂದೆ ನಡೆಯುವಂತೆ ನಮ್ಮೆಲ್ಲರನ್ನು ಕೂಡ ನಡೆಸೆಂಬುದಾಗಿ ನಾವು ಬೇಡುತ್ತೇವೆ. ದೇವರ ವಿಶೇಷವಾಗಿ ಮತ್ತೊಂದು ಆವೃತ್ತಿ ಲೋಕದೆಲ್ಲೆಡೆ ಹಾಗೂ ನಮ್ಮ ದೇಶದಲ್ಲಿ, ನಮ್ಮ ಪರಿಸರಗಳಲ್ಲಿ ಸಮಾಧಾನದ ಒಂದು ಹಂಬಲ, ಹೆಬ್ಬಯಕೆಗಳು ಇನ್ನೂ ಕೂಡ ಬಹಳಷ್ಟು ಜೋರಾದ ಧ್ವನಿಯಲ್ಲಿ ಕೇಳಿಸ್ತಿರುವಾಗ, ಜನರ ಅಂತರಾಳದ ಮನಸ್ಸಿನ ಕೂಗಾಗಿರುವಾಗ, ದೇವರೇ ನಿನ್ನ ಸಮಾಧಾನವನ್ನು ಅನುಗ್ರಹಿಸಿಕೊಟ್ಟು ನಡೆಸು. ನಿನ್ನ ಪ್ರೀತಿಯನ್ನು ಧಾರಾಳವಾಗಿ ದಯಪಾಲಿಸಿಕೊಟ್ಟು ನಡೆಸು ಎಂಬುದಾಗಿ ನಾವು ಬೇಡುತ್ತೇವೆ. ದೇವರೇ, ಪ್ರತ್ಯೇಕವಾಗಿ ಸಭೆಗಳು, ಸಂಘ ಸಂಸ್ಥೆಗಳು ಎಲ್ಲರೂ ಕೂಡ ಇದಕ್ಕೆ ಸ್ಪಂದಿಸಲಿಕ್ಕಾಗುವಂತೆ ನೀನು ಕರುಣಿಸು. ಈ ವಾರದಲ್ಲಿ ತಮ್ಮ ಜನ್ಮ ದಿವಸವನ್ನು ಆಚರಿಸುವಂತೆಲ್ಲ ಪ್ರಿಯರಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರತಿಯೊಬ್ಬರನ್ನ ಹೆಸರಾಗಿ ಆಶೀರ್ವಾದ ಮಾಡು. ಹಾಗೂ ಇನ್ನಿತರು ಕೂಡ ಒಂದು ವೇಳೆ ತಮ್ಮ ಜನ್ಮ ದಿವಸವನ್ನು ಆಚರಿಸುವಂತ ಕೂಡ ಕರುಣಿಸು. ನಿನ್ನ ಪ್ರಸನ್ನ ಮುಖನಾಗಿ ಇವರು ನೋಡುತ್ತಾ ನಿನ್ನ ಸಮಾಧಾನವನ್ನು, ಧೈರ್ಯವನ್ನು ಕೊಡುತ್ತಾ ನಿನ್ನ ಪ್ರೀತಿಯನ್ನು ದಯಪಾಲಿಸಿಕೊಡು. ಈ ಆಚರಣೆ ಸಂಭ್ರಮ ಅವರ ಜೀವನದಲ್ಲಿ ಸ್ತೋತ್ರಾರ್ಪಣೆಯಾಗಿ ಕರ್ತನೆ ಅವರ ಜೀವನದಲ್ಲಿ ಇಂಥ ಒಂದು ಅವಕಾಶವನ್ನು ಕೊಟ್ಟು ನಡೆಸೆಂಬುದಾಗಿ ನಾವು ಬೇಡುತ್ತೇವೆ. ಈ ವಾರ್ಷಿಕೋತ್ಸವವನ್ನು ಕಾಣುತ್ತಿರುವಂಥ ದಂಪತಿಗಳಿಗಾಗಿ ನಾವು ಪ್ರಾರ್ಥಿಸ್ತೇವೆ. ದೇವರಿನ ಕೃಪೆಯು, ಪ್ರೀತಿಯು ಅವರ ಜೀವನಗಳನ್ನು ಆವರಿಸಲಿ. ಕುಟುಂಬ ಜೀವನದ ಆಶೀರ್ವಾದಗಳಲ್ಲಿ ನಡೆಸು. ಸಮಾಧಾನವನ್ನು ಪ್ರತ್ಯೇಕವಾಗಿ ದಯಪಾಲಿಸಿಕೊಡು. ಸಂಧಾನದ ಸಮನ್ವಯದ ಜೀವನಗಳನ್ನು ಆಚರಿಸುವಂತೆ ನೀರು ಕರ್ತನೆ. ಮಕ್ಕಳನ್ನು, ಹಿರಿಯರು, ಕುಟುಂಬ ವರ್ಗದೆಲ್ಲರನ್ನು ಕೂಡ ನಿನ್ನ ಆಶೀರ್ವಾದ ಮಾಡು. ವಾರ್ಷಿಕೋತ್ಸವಗಳೊಂದು ಅವಕಾಶ, ಮೆಲುಕು ಹಾಕಿ ನೋಡುವಂಥದ್ದು, ಮತ್ತು ಇರುವಂಥ ಪ್ರಾರಂಭದ ದಿವಸಗಳನ್ನು ಆಲೋಚನೆ ಮಾಡುವಂಥದ್ದು, ಈ ಒಂದು ಸಂದರ್ಭಗಳನ್ನು, ಸಂತೋಷದ ಸಮಯಗಳನ್ನು ದಯಪಾಲಿಸಿಕೊಡು ದೇವ. ಮತ್ತು ಕರ್ತನೆ, ನಮ್ಮ ಸಭೆಯಲ್ಲಿ ಪ್ರತ್ಯೇಕವಾದಂಥ ಪ್ರಾರ್ಥನೆಯ ಬೇಡಿಕೆ, ಪ್ರತ್ಯೇಕವಾದಂಥ ಒಂದು ಕೊರತೆ ಇರುವುದಾದ್ರಂಥವ್ರು ನೀಗಿಸು. ನಿನ್ನ ಮೂಲಕವಾಗಿ ಕರ್ತನೆ ಎಲ್ಲವನ್ನು ಕೂಡ ನಾವು ಮಾಡಲಿಕ್ಕೆ ಶಕ್ತರಾಗುತ್ತೇವೆ ಎನ್ನುವಂಥ ಅನುಭವ ನಮಗೂ ಕೂಡ ಆಗುವಂತೆ ನೀನು ನಡೆಸ್ಕರ್ತನೆ. ನಾವು ಎಲ್ಲ ಬಲಹೀನತೆಗಳಲ್ಲಿ ಬಲವು ಕೂಡ ಸಾಧಕವಾಗುವಂತೆ ನಿನ್ನ ಕೃಪೆಯಲ್ಲಿ ನಮ್ಮನ್ನು ಸ್ಥಿರಗೊಳಿಸಿ ಎಂಬುದಾಗಿ ನಾವು ಬೇಡುತ್ತೇವೆ. ವಿಶೇಷವಾಗಿ ನಾವು ಈ ಸಮಯದಲ್ಲಿ ಮತ್ತೊಂದು ಆವೃತ್ತಿ ತೂಗ್ಗೆರೆಯಲ್ಲಿರುವಂಥ ನಮ್ಮ ಸಹೋದರ ಸಹೋದರಿಯರು, ಅಲ್ಲಿ ಸೇವೆ ಮಾಡುವಂಥ ಪಾಸ್ಟರ್ ಚಂದ್ರು ಮತ್ತು ನಮ್ಮ ವಿಷನ್ ಆ್ಯಂಡ್ ಇವಾಂಜಲಿಸಮ್ ಕಮಿಟಿ ಸಂಚಾಲಕರು ಒಟ್ಟಾಗಿ ಕರ್ತನೆ ಸಭೆಯಾಗಿ ಈ ಒಂದು ಸೇವೆಯನ್ನು ಪ್ರೋತ್ಸಾಹಿಸ್ತಿರುವಂಥ ಎಲ್ಲರನ್ನು ಕೂಡ ಕರುಣಿಸು. ಈ ಮೂಲಕವಾಗಿ ಆ ಒಂದು ಜಾಗದಲ್ಲಿ, ಸ್ಥಳದಲ್ಲಿ ನಿನ್ನ ಒತ್ತಾದಿಗಳು ಸಭೆಯಾಗಿ ಧೈರ್ಯವಾಗಿ ಮುಂದೆ ಹೋಗ್ಲಿಕ್ಕಾಗುವಂತೆ ನೀರನ್ನು ಕರುಣಿಸಿ ಆಶೀರ್ವದಿಸಬೇಕೆಂಬುದಾಗಿ ಒಬ್ಬನೇ ಪ್ರಭು ರಕ್ಷಕನಾಗಿರುವಂಥ ಯೇಸು ಕ್ರಿಸ್ತನ ಹೆಸರು ನಮ್ಮ ಪ್ರಾರ್ಥನೆ ದಿನದಲ್ಲಿ ಬೇಡಿದ್ದೇವೆ. ಆಮೇಲೆ ನಾವು ಒಟ್ಟಾಗಿ ಕರ್ತನ ಪ್ರಾರ್ಥನೆಯನ್ನು ಅರಿಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದೆನಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ರಾಜ್ಯವು, ಬಲವು, ಮಹಿಮೆಯು ಸದಾಕಾಲವೂ ನಿನ್ನವೇ. ಆಮೆನ್. ವಿಶ್ವಾಸದಿಂದ ದೇವರ ಆಶೀರ್ವಾದ ಹೊಂದಿಕೊಳ್ಳೋಣ. ಕರುಣೆಯ ದೇವರ ಕೃಪಾಶಯಕ್ಕೂ ಆತನ ಪ್ರೀತಿ ಹಸ್ತ ಪರಿಪಾಲನವನ್ನು ಒಪ್ಪಿಸಿಕೊಳ್ಳೋಣ. ತಂದೆ, ಕುಮಾರ, ಪವಿತ್ರಾತ್ಮನೆಂಬ ತ್ರೈಕ ದೇವರ ಆಶೀರ್ವಾದ, ಸಮಾಧಾನ, ನಡೆಸುವಿಕೆ ನಮ್ಮೆಲ್ಲರ ಸಂಗಡ, ಸಾರ್ವತ್ರಿಕ ಸಭೆ, ಮನುಕುಲ ಸಂಗಡ ಈಗಲೇ ಯಾವಾಗಲೂ ಇರಲಿ. ಆಮೇನ್.